ಸಬ್ಟ್ರಾಕ್ಷನ್ ಬಗ್ಗೆ ನೋಡೋಣ. ಸೊ ಸಬ್ಟ್ರಾಕ್ಷನ್ ಸಿಂಬಲ್ ಮೈನಸ್. ಸೊ ಕ್ವಶನಲ್ಲಿ ಡಿಫ್ರೆನ್ಸ್ ಅಂತ ಕೇಳಿದ್ರು ಕೂಡ ದಟ್ ಮೀನ್ಸ್ ಸಬ್ಟ್ರಾಕ್ಷನ್. ಹೌ ಮಚ್ ಮೋರ್ ಆರ್ ಹೌ ಮಚ್ ಲೆಸ್ ಅಂತ ಕೇಳಿದ್ರು ಕೂಡ ನಾವು ಅವಾಗ ಸಬ್ಟ್ರಾಕ್ಷನ್ ಮಾಡಬೇಕಾಗುತ್ತೆ. ಸೊ ಬರ್ಕೊಳ್ಳೋದು ಯಾವ ರೀತಿ, ಸೇಮ್ ಅಡಿಷನ್ ಹೇಗೆ ಹೇಳಿದ್ವೋ ಹಾಗೆ ಬರ್ಕೊಳ್ಳೋಣ. 759 ಮೈನಸ್ 327. ಸೊ ಸಬ್ಟ್ರಾಕ್ಷನ್ ಮಾಡೋಣ. 9 minus 7 is 2. 5 minus 2 is 3. 7 minus 3 is 4. This is simple number subtraction. 432. Next ನೋಡಿ, 1247 1029 ಅಂತ ಇದೆ. ಸೊ 7ಇಂದ 9ನ ಸಬ್ಟ್ರಾಕ್ಟ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಏನು ಮಾಡೋಣ, ಪಕ್ಕದಿಂದ 7ಇಂದ 9 ಸಬ್ಟ್ರಾಕ್ಷನ್ ಆಗಲ್ಲ, ಹಾಗಾಗಿ ಪಕ್ಕದಿಂದ 1 ಬಾರು. ಸೊ 7ಇಂದ 9 ಸಬ್ಟ್ರಾಕ್ಷನ್ ಆಗಲ್ಲ, ಸೊ ಪಕ್ಕದಿಂದ 1 ಬಾರೋ ತೊಗೊಂಡಾಗ 4 ಇದ್ದಿದ್ದು 3 ಆಗುತ್ತೆ, ಆಗ 7 ಇದ್ದಿದ್ದು 17 ಆಗುತ್ತೆ. ಸೊ 17 minus 9 is 8. ಸೊ 3 minus 2 is 1. 2 minus 0 2. 1 minus 1 is 0. So answer is 218. So next 4576 minus 985. ಸೊ 6ಇಂದ 5 ಸಬ್ಟ್ರಾಕ್ಟ್ ಮಾಡಿದಾಗ 1. 7 minus 8 ಆಗಲ್ಲ, ಸೊ ಪಕ್ಕದಿಂದ 1 ಬಾರು. ಸೊ 5 ಇದ್ದಿದ್ದು 4 ಆಗುತ್ತೆ, 7 ಇದ್ದಿದ್ದು 17 ಆಗುತ್ತೆ. 17 minus 8 is 9. 4ಇಂದ ಮತ್ತೆ 9 ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ, ಸೊ ಸೇಮ್ ಆ್ಯಸ್ ಇಟ್ ಈಸ್ 3ಇಂದ 1 ಬಾರೋ ತೊಗೊಂಡ್ರೆ 4 ಇದ್ದಿದ್ದು 3 ಆಗುತ್ತೆ, ಇದು 14. 14 minus 9 is 5. Next 3. So answer is 3591. ಸೇಮ್ ಇಲ್ಲೂ ಅಷ್ಟೇ ನೋಡಿ, 5000 ಮೈನಸ್ 1758 ಅಂತ ಇದೆ. ಸೊ 0ಇಂದ 8 ಸಬ್ಟ್ರಾಕ್ಟ್ ಆಗಲ್ಲ, ಸೊ ಪಕ್ಕದಿಂದ ತೊಗೊಳ್ಳೋಣ ಅಂದರೆ ಇಲ್ಲೂ 0 ಇದೆ, ಇಲ್ಲಿಂದ ತೊಗೊಳ್ಳೋಣ ಅಂದರೆ ಅಲ್ಲೂ 0 ಇದೆ, ಇಲ್ಲಿಂದ 1 ಬಾರ ಮಾಡೋಣ. ಅವಾಗ ಏನಾಗುತ್ತಿದ್ದು 5 ಇದ್ದಿದ್ದು 4 ಆಗುತ್ತೆ, ಇದು 10 ಆಗುತ್ತೆ. ಮತ್ತು ಆ ಕಡೆಗೆ 1 ಬಾರ ಕೊಡಬೇಕಾದ್ರಿಂದ ಅವಾಗ ಇದು 10 ಆಗುತ್ತೆ, ಇದು 9. ಮತ್ತು ಇಲ್ಲಿಗೆ 1 ಬಾರ ತೊಗೋಬೇಕಾದ್ರಿಂದ ಈ 10 ಇದ್ದಿದ್ದು 9 ಆಗುತ್ತೆ, ಇದು 10. ಸೊ ಈಗ 10 minus 8 is 2. 9 minus 5 is 4. 9 minus 7 is 2. 4 minus 1 is 3. ಒನ್ಸ್ ಅಗೇನ್ ನೋಡಿ, 0ಇಂದ ಆಗಲ್ಲ, ಪಕ್ಕದಿಂದ ಬಾರ ತೊಗೊಳ್ಳೋಣ ಅಂದರೆ 0 ಇತ್ತು, ಅದ್ರ ಪಕ್ಕದಲ್ಲಿ ತೊಗೊಳೋಣ, ಅಲ್ಲೂ 0 ಇತ್ತು, ಅದ್ರ ಪಕ್ಕದಲ್ಲಿ 5 ಇದ್ದಿದ್ದರಿಂದ 1 ಬಾರ ತೊಗೊಂಡೆ, ಆವಾಗ 5 ಇದ್ದು 4 ಆಯಿತು. ನೆಕ್ಸ್ಟ್ ಇಲ್ಲಿ 0 ಇದ್ದು 10 ಆಯಿತು, ಇಲ್ಲಿಗೆ ಮತ್ತೆ ಬಾರೋ ಬೇಕಿತ್ತು, 10 ಇದ್ದಿದ್ದು 9 ಆಯಿತು, ಆಗ ಇದು 10 ಆಯಿತು. ಮತ್ತು ಇಲ್ಲಿಗೆ ಬಾರೋ ಬೇಕಿತ್ತು, 10 ಇದ್ದಿದ್ದು 9 ಆಯಿತು, ಇಲ್ಲಿಗೆ ಬಾರೋ ಆಯಿತು, ಈಗ 0 ಇದ್ದಿದ್ದು 10 ಆಗಿದೆ. ಸೊ 10 minus 8 is 2 ಸಬ್ಟ್ರಾಕ್ಷನ್. ಸೊ ಇದ್ರ ಬಗ್ಗೆ ನಾನು ನಿಮಗೆ ಕ್ಲಾಸಲ್ಲಿ ಡೀಟೇಲಾಗಿ ಹೇಳಿದ್ದೆ, ಹಾಗಾಗಿ ಇದು ಅರ್ಥ ಆಗಿದೆ ಅಂದ್ಕೊತೀನಿ. ಸೊ ನೆಕ್ಸ್ಟು 289.4 ಮೈನಸ್ 57.1 ಡೆಸಿಮಲ್ ಪಾಯಿಂಟ್ ಇದ್ದಾಗ ಸಬ್ಟ್ರಾಕ್ಷನ್. 4 minus 1 is 3. 9 minus 7 ಪಾಯಿಂಟ್ ಕೆಳಗಡೆ ಪಾಯಿಂಟ್ ಹಾಗೆ ಅಣ್ಣ. 9 minus 7 is 2. 8 minus 5 is 3. 2. ಸೊ ಆನ್ಸರ್ is 232.3. ಸೊ ನೆಕ್ಸ್ಟ್ ನೋಡಿ, 35.7 17.38 ಸಬ್ಟ್ರಾಕ್ಷನ್ ಮಾಡೋಣ. ಇಲ್ಲೂ ಅಷ್ಟೇ, ಪಾಯಿಂಟ್ ಆದಮೇಲೆ 2 ಡಿಜಿಟ್ಸ್ ಇದೆ, ಇಲ್ಲಿ ಪಾಯಿಂಟ್ ಆದಮೇಲೆ 1 ಡಿಜಿಟ್ ಇದೆ, ಸೊ 0 ಹಾಕ್ಕೊಂಡು ಡಿಜಿಟ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸೊ ಇವಾಗ 0 minus 8, 0ಇಂದ 8 ಸಬ್ಟ್ರಾಕ್ಷನ್ ಆಗಲ್ಲ, ಪಕ್ಕದಿಂದ 1 ಕ್ಯಾರಿ, ಆಗ 7 ಇದೆ 6 ಆಗುತ್ತೆ, ಇದು 10 ಆಗುತ್ತೆ. 10 minus 8 is 2. 6 minus 3 is 3. 5ಇಂದ 17 ಆಗಲ್ಲ, ಸೊ ಪಕ್ಕದಿಂದ 1 ಬಾರೋ, 3 ಇದ್ದಿದ್ದು 2 ಆಗುತ್ತೆ, 5 ಇದ್ದಿದ್ದು 15 ಆಗುತ್ತೆ. 15 minus 7 is 8. 2 minus 1 is 1. ಸೊ 18.32. ನೆಕ್ಸ್ಟ್ ಇಲ್ಲಿ ನೋಡಿ 4 ಇದೆ, 4 ಬರ್ಕೊತೀನಿ, ಪಾಯಿಂಟ್ ಇಲ್ಲ, ಪಾಯಿಂಟ್ನ ಲಾಸ್ಟಲ್ಲಿರುತ್ತೆ ಅಂತ ಅರ್ಥ. ನೆಕ್ಸ್ಟು ಸೇಮ್ ಮೈನಸ್ 1.25. ಸೊ ಸಬ್ಟ್ರಾಕ್ಷನ್ ಮಾಡಬೇಕು.
ಪಾಯಿಂಟ್ ಆದಮೇಲೆ 2 ಪ್ಲೇಸ್ ಇದೆ, ಇಲ್ಲಿ ಪಾಯಿಂಟ್ ಆದಮೇಲೆ ಪ್ಲೇಸ್ ಇಲ್ಲ, ಹಾಗಾಗಿ ನಾವು 0 0 ಹಾಕ್ಕೊಂಡು ಪ್ಲೇಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. 0 ಇಂದ 5 ಸಬ್ಟ್ರಾಕ್ಷನ್ ಅಲ್ಲ, ಪಕ್ಕದಿಂದ ಕ್ಯಾರಿ. ಈಗ ಏನು ಮಾಡೋಣ ಅಂದರೆ 10 ಆಗುತ್ತೆ, ಇದು 9 ಆಗುತ್ತೆ. 10 - 5 is 5, 9 - 2 is 7.3 ಆಗುತ್ತೆ. ಅಲ್ಲಿಗೆ ಒಂದು ಬಾರ ತೊಗೊಂಡ್ರಿಂದ 3 ಆಗುತ್ತೆ. 3 - 1 is 2. ಸೊ ಆನ್ಸರ್ ಈಸ್ 2.75. ನೆಕ್ಸ್ಟ್ 0.5 - 0.05. ಸೊ ಪಾಯಿಂಟ್ ಆಮೇಲೆ 2 ಪ್ಲೇಸ್ ಇದೆ, ಪಾಯಿಂಟ್ ಆಮೇಲೆ 1 ಪ್ಲೇಸ್, 0 ಹಾಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳೋಣ. 0 ಇಂದ ಸಬ್ಟ್ರಾಕ್ಷನ್ ಆಗಲ್ಲ, ಪಕ್ಕದಿಂದ 1 ಕ್ಯಾರಿ. ದಿಸ್ ಈಸ್ 4, ದಿಸ್ ಈಸ್ 10. 10 - 5 is 5, 4 - 0 is 4.0. ಸೊ ಆನ್ಸರ್ ಈಸ್ 0.45. ನೆಕ್ಸ್ಟ್ 1.3 - 0.689. ಸೇಮ್ ಪಾಯಿಂಟ್ ಆಮೇಲೆ 3 ಪ್ಲಸ್, ಪಾಯಿಂಟ್ ಆಮೇಲೆ 1 ಪ್ಲಸ್, 0 0. ಸೊ 0 ಇಂದ ಆಗಲ್ಲ, 10 9 2. ಸೊ 10 - 9 is 1, 9 - 8 is 1, 2 ಆಗಲ್ಲ, ಮತ್ತು 0. ದಿಸ್ is 12. 12 - 6 is 6. 0 - 0 is 0. ಸೊ 0.611. ನೆಕ್ಸ್ಟ್ ಇಲ್ಲಿ ನೋಡಿ 0.1 - 0.01. ಸಬ್ಟ್ರಾಕ್ಷನ್ ಮಾಡೋಣ. ಪಾಯಿಂಟ್ ಆಮೇಲೆ 2 ಡಿಜಿಟ್, 0 ಹಾಕೋಣ. 0 - 1 ಆಗಲ್ಲ, ಪಕ್ಕದಿಂದ 1 ಬಾರು. ಸೊ ದಿಸ್ is 10, ದಿಸ್ is 0. ಸೊ 10 - 1 is 9, 0 - 0 is 0.0. ಸೊ 0.09. 0.2 - 0.002. ಪಾಯಿಂಟ್ ಆಮೇಲೆ 3 ಡಿಜಿಟ್, ಸೊ ಡಿಜಿಟ್ ಕಂಪ್ಲೀಟ್ ಮಾಡಿ. 0 - 2 ಆಗಲ್ಲ, ದಿಸ್ is 10, ದಿಸ್ is 9, ದಿಸ್ is 1. ಸೊ 10 - 2 is 8, 9 1.0. ಸೊ ಆನ್ಸರ್ ಈಸ್ 0.198. ಲಾಸ್ಟ್ ಒನ್ ಈಸ್ 0.1 - 0.099. ಸಬ್ಟ್ರಾಕ್ಷನ್ ಮಾಡೋಣ. 0 0 ಕಂಪ್ಲೀಟ್. 0 ಇಂದ 9 ಚಾನ್ಸ್ ಇಲ್ಲ. 10, ದಿಸ್ is 9, ದಿಸ್ is 0. 10 - 9 is 1, 9 - 9 is 0, 0.0. ಸೊ ಫೈನಲ್ ಆನ್ಸರ್ ಇಸ್ 0.001. ಇದು ಸಬ್ಟ್ರಾಕ್ಷನ್. ಈ ರೀತಿ ಕ್ವಶನ್ಸ್ನ ಈ ಬುಕ್ಕಲ್ಲಿ ಸಾಕಷ್ಟು ಕ್ವಶನ್ಸ್ ಇದೆ. ಈ ಉಳಿದಿದ್ದ ಕ್ವಶನ್ಸ್ನ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.